ಸಿರಿಯ ನಿನ್ನೇನ ಬಣ್ಣಿಪೇನು ಪದ್ಯ ಭಾಗವನ್ನ ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ರತ್ನಾಕರ ವರ್ಣಿಯ ಪರಿಚಯ ಜೊತೆಗೆ ಇಲ್ಲಿ ಇರುವಂತಹ ಕೆಲವೊಂದಿಷ್ಟು ಅಂಶಗಳನ್ನ ಅಂದ್ರೆ ರತ್ನಾಕರ ವರ್ಣಿ ಯಾವ ತರನಾಗಿ ಭರತ ಚಕ್ರವರ್ತಿಯನ್ನ ವರ್ಣನೆ ಮಾಡ್ತಿದ್ದ ಎನ್ನುವುದರ ಕುರಿತಾಗಿ ಸ್ವಲ್ಪ ನಾವು ಈಗಾಗಲೇ ಕಳೆದ ಅವಧಿಯಲ್ಲಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ ನಾವು ಮತ್ತೆ ಯಾವ ತರನಾಗಿ ರತ್ನಾಕರ ವರ್ಣಿಯಿಂದವನು ಆ ಭರತ ಚಕ್ರವರ್ತಿಯನ್ನ ವರ್ಣನೆ ಮಾಡ್ತಾನೆ ಎನ್ನುವಂತಹ ಮುಂದಿನ ಅಂಶಗಳನ್ನ ತಿಳಿದುಕೊಳ್ಳೋಣ್ರಿ. ಈಗಾಗಲೇ 4 ಪ್ಯಾರಾಗ್ರಾಫ್ಗಳನ್ನ ನಾವು ಅಭ್ಯಾಸ ಮಾಡಿದ್ವಿ. ಇನ್ನು ಉಳಿದಂತಹ 4 ಪ್ಯಾರಾಗ್ರಾಫ್ಗಳನ್ನ ಇವತ್ತಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳಲು ಪ್ರಯತ್ನವನ್ನ ಮಾಡೋಣ್ರಿ. 5ನೇ ಪ್ಯಾರಾಗ್ರಾಫ್ ನೋಡ್ರಿ, ಯಾವ ತರನಾಗಿ ಮತ್ತೆ ರತ್ನಾಕರ ವರ್ಣಿಯ ಭರತ ಚಕ್ರವರ್ತಿಯ ವರ್ಣನೆ ಮುಂದುವರಿತದೆ ಅನ್ನೋದನ್ನ ನೋಡ್ರಿ. ಆ ವಿಭು ಒಂದಿನದು ದಯದೊಳೆದ್ದು ದೇವತಾರ್ಚನೆಯನ್ನು ಮಾಡಿ ಚಾವಡಿಗೈದು ತಾನೋಲಗವಾದೊಂದು ಶ್ರೀವಿಲಾಸ ನೇನ ನೆಂಬೆ ಎನ್ನುವಂತಹ ಮಾತನ್ನೆಲ್ಲ ಏನ್ ಮಾಡ್ತಾ ಇದ್ದಾನೆ ರತ್ನಾಕರ ವರ್ಣಿ ತಿಳಿಸ್ತಾ ಇದ್ದಾನೆ. ಇನ್ನು ಆತ್ಮೀಯ ವಿದ್ಯಾರ್ಥಿಗಳೇ, ಈ 5ನೇ ಪ್ಯಾರಾಗ್ರಾಫ್ ನಲ್ಲಿ ಏನಿದೆ ಅಂದ್ರ ಯಾವ ಭರತ ಚಕ್ರವರ್ತಿಯ ಯಾವ ಅಂಶವನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಅಂದ್ರ, ಭರತ ಚಕ್ರವರ್ತಿಯು ಬೆಳಿಗ್ಗೆ ಎದ್ದು ಆಸ್ಥಾನಕ್ಕೆ ಹೋಗಿ ರಾಜ್ಯಭಾರವನ್ನ ಮಾಡ್ತಿದ್ದಲ್ಲ, ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನ ಮಾಡ್ತಾ ಇದ್ದಲ್ಲ, ಆ ರಾಜ್ಯಭಾರ ಮಾಡುವಂತ ಸನ್ನಿವೇಶ ಬಹಳ ಅಂದ್ರೆ ಬಹಳ ವೈಭವಪೂರಿತವಾಗಿ ಕಾಣ್ತಿತ್ತು ಎನ್ನುವಂತಹ ವರ್ಣನೆಯನ್ನ ರತ್ನಾಕರ ವರ್ಣನೆ ಮಾಡ್ತಾ ಇದ್ದಾನೆ. ಅದನ್ನೇ ನಾವು 5ನೇ ಪ್ಯಾರಾಗ್ರಾಫ್ ನಲ್ಲಿ ನೋಡ್ತೀವಿ. ಅಂದ್ರೆ ಆ ವಿಭು ಅಂದ್ರ ದೊರೆ. ವಿಭು ಅಂದ್ರೇನು? ದೊರೆ ಅಥವಾ ಅರಸ. ಆ ವಿಭು ಅಂದ್ರೆ ಆ ದೊರೆ ಅಂದ್ರೆ ಯಾರಲ್ಲಿ? ಭರತ ಚಕ್ರವರ್ತಿ. ರತ್ನಾಕರ ವರ್ಣಿ ಇದ್ದವನು ಆ ದೊರೆ ಅಂದ್ರ ಆ ಭರತ ಚಕ್ರವರ್ತಿ ಒಂದಿನದು ಅಂದ್ರ ಒಂದು ದಿನ ಉದಯದೊಳೆದ್ದು ಅಂದ್ರ ಸೂರ್ಯೋದಯ ಆಗುವಂತಹ ಸಮಯದಲ್ಲಿ ಎದ್ದು ಅಂದ್ರ ಆ ವಿಭು ಒಂದಿನದು ದಯದೊಳೆದ್ದು ಅಂದ್ರ ಆ ಭರತ ಚಕ್ರವರ್ತಿಯು ಒಂದು ದಿನ ಸೂರ್ಯೋದಯ ಆಗುವಂತಹ ಸಮಯದಲ್ಲಿ ಎದ್ದು ದೇವತಾರ್ಚನೆಯನ್ನು ಮಾಡಿ ದೇವರ ಅರ್ಚನೆಯನ್ನು ಮಾಡಿ ದೇವರ ಅರ್ಚನೆ ಮಾಡುವುದಂದ್ರ ದೇವರ ಪ್ರಾರ್ಥನೆ ಮಾಡುವುದಂದ್ರ ದೇವರಿಗೆ ಪೂಜೆಯನ್ನ ಸಲ್ಲಿಸುವುದು. ಅಂದ್ರೆ ಇಲ್ಲಿ ರತ್ನಾಕರ ವರ್ಣಿಯಿಂದ ಏನ್ ಹೇಳ್ತಾ ಇದ್ದಂದ್ರ ಆ ಭರತ ಚಕ್ರವರ್ತಿ ಸೂರ್ಯೋದಯ ಆಗುವಂತಹ ಸಮಯದಲ್ಲಿ ಒಂದು ದಿನ ಬೆಳಿಗ್ಗೆ ಎದ್ದು ದೇವರ ಪೂಜೆಯನ್ನ ಮಾಡಿ ಚಾವಡಿಗೈದು ಅಂದ್ರ ಚಾವಡಿ ಅಂದ್ರೆ ಇಲ್ಲಿ ಆಸ್ಥಾನ ಅಂದ್ರ ರಾಜನ ಆಸ್ಥಾನ. ಚಾವಡಿ ಅಂದ್ರ ರಾಜನ ಆಸ್ಥಾನ. ಚಾವಡಿಗೈದು ಇಲ್ಲಿ 5 ಎನ್ನುವಂತ ಶಬ್ದ ಬರ್ತದ. 5 ಅಂದ್ರ ಬರುವುದು. ಚಾವಡಿಗೈದು ಅಂದ್ರ ಚಾವಡಿಗೆ ಬಂದು ಅಂದ್ರ ಆಸ್ಥಾನಕ್ಕೆ ಬಂದು. ಯಾರಲ್ಲಿ? ಆ ಭರತ ಚಕ್ರವರ್ತಿಯು ಆಸ್ಥಾನಕ್ಕೆ ಬಂದು ತಾನೊಲಗವಾದೊಂದು ಒಲಗ ಮಾಡುವುದಂದ್ರ ರಾಜ್ಯಭಾರ ನಡೆಸುವುದಕ್ಕೆ ಒಲಗ ಅಂತ ಕರೀತಾರೆ. ಒಲಗ ಅಂದ್ರ ರಾಜ್ಯ ಭಾರ ನಡೆಸುವುದು. ಅವಾಗ ಇಲ್ಲಿ ರತ್ನಾಕರ ವರ್ಣಿ ಅಂತಂದ್ರ ಒಂದು ದಿನ ಭರತ ಚಕ್ರವರ್ತಿಯು ಸೂರ್ಯೋದಯ ಹೋಗುವಂತಹ ಸಮಯದಲ್ಲಿ ಎದ್ದು ಬೆಳಗಿನ ಜಾವ ಬೇಗನೆ ಎದ್ದು ದೇವರ ಪೂಜೆಯನ್ನು ಮಾಡಿ ದೇವರಿಗೆ ಪೂಜೆಯನ್ನ ಸಲ್ಲಿಸಿ ನಂತರ ಏನ್ ಮಾಡ್ತಾನೆ ಅಂದ್ರ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನಕ್ಕೆ ಬಂದು ತಾನು ಒಲಗವನ್ನು ನಡೆಸುತ್ತಾನೆ. ಒಲಗವನ್ನು ನಡೆಸ್ತಾನೆ ಅಂದ್ರ ರಾಜ್ಯಭಾರವನ್ನ ನಡೆಸ್ತಾ ಇರ್ತಾನೆ. ನೋಡ್ರಿ, ರಾಜರ ಕೆಲಸ ಏನಾಗಿತ್ತು ಅಂದ್ರ ಸಿಂಹಾಸನದ ಮೇಲೆ ಕುಳಿತುಕೊಂಡವ ಏನ್ ಮಾಡ್ಬೇಕು? ರಾಜ್ಯಭಾರವನ್ನ ನಡೆಸಬೇಕು. ಅಂದ್ರ ರಾಜ್ಯದಲ್ಲಿ ಏನೆಲ್ಲ ನಡೀತಾ ಇದೆ, ಜನತೆ ಸುಖ ಸಂತೋಷದಿಂದ ಇದ್ದಾರೋ ಇಲ್ಲೋ, ಜನತೆಗೆ ಯಾವ ಸಮಸ್ಯೆಗಳಿವೆ, ಆ ಸಮಸ್ಯೆಗಳಿಗೆ ಪರಿಹಾರ ಯಾವ ತರನಾಗಿ ಕೊಡಿಸಬೇಕು, ಮತ್ ಬೇರೆ ಸಾಮ್ರಾಜ್ಯದವರು ದಾಳಿ ಮಾಡ್ತಾ ಇದ್ರೆ ಅದನ್ನ ನಾವು ಯಾವ ತರನಾಗಿ ಎದುರಿಸಲು ಸಿದ್ಧರಾಗಬೇಕು, ಯೋಜನೆಗಳನ್ನು ಯಾವ ತರನಾಗಿ ಹಾಕಬೇಕು, ಇಂತ ಬಹಳಷ್ಟು ವಿಷಯಗಳ ಕುರಿತಾಗಿ ಏನ್ ಮಾಡ್ತಾ ಇರ್ತಾನೆ ರಾಜ. ಸಿಂಹಾಸನದ ಮೇಲೆ ಕುಳಿತುಕೊಂಡು ಏನ್ ಮಾಡ್ತಿರ್ತಾನೆ? ರಾಜ್ಯಭಾರವನ್ನ ಮಾಡ್ತಿರ್ತಾನಲ್ಲ. ಹಾಗೆಯೇ ಇಲ್ಲಿಯೂ ಕೂಡ ಏನ್ ಮಾಡ್ತಾ ಇದ್ರ ಒಂದು ದಿನ ಸೂರ್ಯೋದಯ ಆಗುವಂತಹ ಸಮಯದಲ್ಲಿ ಭರತ ಚಕ್ರವರ್ತಿ ಬೇಗ ಎದ್ದು
ಚಾವಡಿಗೆ ಬಂದಂದ್ರ ಆಸ್ಥಾನಕ್ಕೆ ಬಂದು ಓಲಗವನ್ನ ತಾನು ಏನ್ ಮಾಡ್ತಾ ಇದ್ದಂದ್ರ ಓಲಗವನ್ನ ನಡೆಸ್ತಾ ಇದ್ದ, ರಾಜ್ಯಭಾರವನ್ನ ನಡೆಸ್ತಾ ಇದ್ದ. ಆ ರಾಜ್ಯಭಾರವನ್ನ ನಡೆಸ್ತಾ ಇದ್ದಲ್ಲ, ಆ ಸನ್ನಿವೇಶ ಬಹಳಷ್ಟಂದ್ರ ಶ್ರೀ ವಿಲಾಸವೆಂಬಂತೆ ಕಾಣ್ತಿತ್ತು ಅನ್ನುವಂತ ಮಾತನಲ್ಲಿ ಏನ್ ಮಾಡ್ತಾ ಅಂದ್ರ ರತ್ನಾಕರವನ್ನಿದ್ದವನು ತಿಳಿಸ್ತಾನೆ. ಶ್ರೀ ವಿಲಾಸ ಅಂದ್ರ ಬಹಳ ವೈಭವಪೂರಿತ. ಅಂದ್ರ ಭರತ ಚಕ್ರವರ್ತಿ ಏನ್ ಮಾಡ್ತಿದ್ದಲ್ಲ, ರಾಜ್ಯಭಾರವನ್ನ ನಡೆಸ್ತಾ ಇದ್ದಲ್ಲ, ಬೇಗ ಬೆಳಿಗ್ಗೆ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ರಾಜ್ಯಭಾರವನ್ನ ಮಾಡ್ತಿದ್ದಲ್ಲ, ಅದು ಬಹಳ ಶ್ರೀ ವಿಲಾಸವಾಗಿ ಕಾಣ್ತಿತ್ತು ಎನ್ನುವಂತ ಮಾತಿನಲ್ಲಿ ರತ್ನಾಕರವನ್ನೇ ಹೇಳ್ತಾ ಇದ್ದಾನೆ. ಶ್ರೀ ವಿಲಾಸವಾಗಿ ಅಂದ್ರೆ ಬಹಳಷ್ಟು ವೈಭವಪೂರಿತವಾಗಿ, ಎಲ್ಲ ನೋಡುವವರಿಗೆ ಏನ್ ಅನ್ಸುತ್ತಂದ್ರ ಬಹಳಷ್ಟು ಒಳ್ಳೆಯತನಾಗಿ ಬಹಳ ವೈಭವಪೂರಿತವಾಗಿ ಕಾಣ್ತಿತ್ತು ಎನ್ನುವಂತ ಮಾತನಲ್ಲಿ ತಿಳಿಸ್ತಾ ಇದ್ದಾನೆ. ಮುಂದೆ ಹೋಗಿ ನೇನ ನೆಂಬೆ, ಅದನ್ನ ನಾನು ಹೇಗೆ ವರ್ಣಿಸಲಿ ಎನ್ನುವಂತ ಮಾತನಲ್ಲೇ ತಿಳಿಸ್ತಾರೆ. ಇಷ್ಟೊಂದು ವೈಭವಪೂರಿತವಾಗಿದ್ದಲ್ಲ, ಅದನ್ನ ವರ್ಣಿಸಲು ನನ್ನ ಕಡೆ ಶಬ್ದಗಳೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾ ಅಂದ್ರ ನೇನೆ ನೆಂಬೆ ಅಂದ್ರ ಇದನ್ನ ನಾನು ಹೇಗೆ ವರ್ಣಿಸಲಿ ಎನ್ನುವಂತ ಮಾತನಲ್ಲೇ ರತ್ನಾಕರ ವರ್ಣಿಯನ್ನು ತಿಳಿಸ್ತಾ ಇದ್ದಾನೆ. ಒಟ್ಟಾರೆಗೆ 5ನೇ ಕರೆಕ್ಟ್ನಲ್ಲಿ ಏನಿದೆ, ಆ ಒಂದಿನ ಬೆಳಿಗ್ಗೆ ದೊರೆ ಭರತ ಚಕ್ರವರ್ತಿ ಬೇಗನೆ ಎದ್ದು ಸೂರ್ಯೋದಯದ ಸಮಯದಲ್ಲಿ ಎದ್ದು ದೇವರುಗಳಿಗೆ ಪೂಜೆಯನ್ನ ಸಲ್ಲಿಸಿ ಚಾವಡಿಗೆ ಅಂದ್ರೆ ಆಸ್ಥಾನಕ್ಕೆ ಬಂದು ಒಲಗವನ್ನ ಮಾಡ್ತಿರ್ತಾನೆ. ಆ ಒಲಗ ಬಹಳ ಶ್ರೀ ವಿಲಾಸವಾಗಿ ಕಾಣ್ತಿತ್ತು, ಬಹಳ ವೈಭವಪೂರಿತವಾಗಿ ಕಾಣ್ತಿತ್ತು ಅನ್ನುವಂತ ಮಾತನಲ್ಲಿ ರತ್ನಾಕರ ವರ್ಣಿಯನ್ನು ತಿಳಿಸ್ತಾ ಇದ್ದಾನೆ. ಅದನ್ನ ನೇನ ನೆಂಬೆ ಅಂದ್ರೆ ಅದನ್ನ ನಾನು ಹೇಗೆ ವರ್ಣಿಸಲಿ ಎನ್ನುವಂತ ಮಾತನಲ್ಲಿ ಏನ್ ಮಾಡ್ತಾ ಇದ್ದಾನೆ ರತ್ನಾಕರ ವರ್ಣಿ ತಿಳಿಸ್ತಾ ಇದ್ದಾನೆ. ಮತ್ತೆ ಮುಂದೆ ಹೋಗಿ ನೋಡ್ರಿ 6ನೇ ಕರೆಕ್ಟ್ನಲ್ಲಿ ನವರತ್ನ ಹೇಮ ನಿರ್ಮಿತ ವೇಣಿಪಾಸ್ಥಾನ ಭವನದೊಳ ರಾಜರತ್ನ ಚವಿವಡೆದೆಸೆದನು ರತ್ನ ಪುಷ್ಪಕದೊಳು ದಿವಿಜೇಂದ್ರ ಒಪ್ಪುವಂದ ದೊಳು ಎನ್ನುವಂತ ಮಾತನಲ್ಲೇ ಏನ್ ಮಾಡ್ತಾ ಇದ್ದಾನೆ, ತಿಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವಾಗ ಆ ರಾಜ್ಯಭಾರ ಮಾಡುವಂತ ಸಮಯದಲ್ಲಂತೂ ಬಹಳ ಅದ್ಭುತವಾಗಿ ಕಾಣ್ತಿತ್ತು ಆ ದೃಶ್ಯ ಅನ್ನೋದನ್ನ ಈಗಾಗಲೇ ರತ್ನಾಕರ ವರ್ಣಿ ಹೇಳಿದ್ದಾಯ್ತು. ಇನ್ನ ಆ ಭರತ ಚಕ್ರವರ್ತಿ ಆಸ್ಥಾನ ಭವನ ಎಲ್ಲವೂ ಕೂಡ ಯಾವುದರಿಂದ ನಿರ್ಮಾಣ ಆಗಿತ್ತು, ಎಷ್ಟೊಂದು ವೈಭವಪೂರಿತವಾಗಿತ್ತು ಎನ್ನುವುದನ್ನು ಕೂಡ ಇಲ್ಲೇ ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾನೆ. ನವರತ್ನ ಹೇಮೆ ನಿರ್ಮಿತ ವೇಣಿಪಾಸ್ಥಾನ. ಅವಾಗ ವೇಣಿಪಾಸ್ಥಾನ ಅಂದ್ರ ರಾಜ್ಯಭಾರವನ್ನ ನಡೆಸುವಂತಹ ಅವನ ಆಸ್ಥಾನ. ವೇಣಿಪಾಸ್ಥಾನ ಅಂದ್ರ ರಾಜನ ಆಸ್ಥಾನ, ನೇರವಾಗಿ ಹೇಳ್ಬೇಕಾದ್ರೆ ರಾಜನ ಆಸ್ಥಾನ. ಅವಾಗ ರಾಜನ ಆಸ್ಥಾನ ಹೇಗೆ ನಿರ್ಮಾಣ ಆಗಿತ್ತಂದ್ರ ನವರತ್ನ ಮತ್ತು ಹೇಮ. ಹೇಮ ಅಂದ್ರೆ ಇಲ್ಲಿ ಬಂಗಾರ ಅಥವಾ ಚಿನ್ನ. ಅವಾಗ ವೇಣಿಪಾಸ್ಥಾನ ಅಂದ್ರೆ ಈಗಾಗಲೇ ಗೊತ್ತಾಯ್ತು, ವೇಣಿಪಾಸ್ಥಾನ ಅಂದ್ರ ರಾಜನ ಆಸ್ಥಾನ. ರಾಜನ ಆಸ್ಥಾನ ಯಾವುದರಿಂದ ನಿರ್ಮಾಣ ಆಗಿತ್ತು, ನವರತ್ನಗಳಿಂದ ಮತ್ತು ಹೇಮದಿಂದ ರಚನೆ ಆಗಿತ್ತು, ಅಂದ್ರೆ ಬಂಗಾರಗಳಿಂದ ಏನಾಗಿತ್ತಂದ್ರ ರಚನೆ ಆಗಿತ್ತು ಎನ್ನುವಂತ ಮಾತಿನಲ್ಲಿ ಏನ್ ಮಾಡ್ತಾನೆ ರತ್ನಾಕರ ವರ್ಣಿಯನ್ನು ತಿಳಿಸ್ತಾ ಇದ್ದಾರೆ. ನವರತ್ನ ಹೇಮ ನಿರ್ಮಿತ ವೇಣಿಪಾಸ್ಥಾನ ಅಂದ್ರೆ ನವರತ್ನ ಮತ್ತು ಹೇಮದಿಂದ ನಿರ್ಮಾಣವಾಗಿದ್ದಂತವನ್ನ ಆಸ್ಥಾನ ಇತ್ತು. ಅಂದ್ರೆ ಆಸ್ಥಾನ ಪ್ಲಸ್ 9 ನವ ಅಂದ್ರ 9 ರತ್ನಗಳಿಂದ ಮತ್ತು ಬಂಗಾರದಿಂದ ಏನಾಗಿತ್ತಂದ್ರ ರಚನೆ ಆಗಿತ್ತು. ಅಂದ್ರೆ ಒಟ್ಟಾರೆಗೆ ಫಸ್ಟ್ ಬೆಲೆ ಬಾಳುವಂತಹ ವಸ್ತುಗಳಿಂದ ಭರತ ಚಕ್ರವರ್ತಿ ಆಸ್ಥಾನ ರಚನೆಗೊಂಡಿತ್ತು, ಬಹಳಷ್ಟು ವೈಭವಪೂರಿತವಾಗಿ ರಚನೆಗೊಂಡಿತ್ತು ಎನ್ನುವಂತ ಮಾತನಲ್ಲೇ ತಿಳಿಸುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ ರತ್ನಾಕರ ವರ್ಣಿತವನು ಮಾಡ್ತಾ ಇದ್ದಾನೆ. ಆ ಒಂದು ಸಮಯದಲ್ಲಿ ಬಂಗಾರ ಇದ್ದಿರಬಹುದು, ರತ್ನಗಳು ಅಷ್ಟೇ ಹೇರಳವಾಗಿ ಸಿಗುತ್ತಿದ್ದವು. ಅವಾಗ ವಿಶೇಷವಾಗಿ ಈ ಬಂಗಾರ ಇದ್ದಿರಬಹುದು, ರತ್ನಗಳು ರಾಜರಿಗೆ ಬಹಳಷ್ಟು ಏನಾಗ್ತದೆ ಅಂದ್ರೆ ಉಪಯೋಗ ಆಗ್ತಿತ್ತು. ಸಾಮ್ರಾಜ್ಯದಲ್ಲಿ ಸಿಗುವಂತ ಬಂಗಾರ ಇದ್ದಿರಬಹುದು, ರತ್ನಗಳು ರಾಜನ ಆಸ್ಥಾನದಲ್ಲಿ, ರಾಜನ ಅರಮನೆಯಲ್ಲಿ, ರಾಜನ ಭವನ ನಿರ್ಮಾಣದಲ್ಲಿ ಏನಾಗ್ತಿತ್ತು ಬಳಕೆ ಆಗ್ತಿತ್ತು. ಅವಾಗ ಒಂದು ಪ್ರತಿಷ್ಠೆಯ ವಿಷಯವಾಗಿತ್ತು. ಯಾವ ರಾಜನ ಆಸ್ಥಾನ ಹೆಚ್ಚು ರತ್ನಗಳಿಂದ ಮತ್ತು ಬಂಗಾರಗಳಿಂದ ನಿರ್ಮಾಣಗೊಳ್ತಿತ್ತಲ್ಲ ಅವನೇನಾಗ್ತಿದ್ರು ಬಹಳ ಶ್ರೀಮಂತ, ಶ್ರೇಷ್ಠ ದೊರೆ ಎನಿಸ್ಕೊತಿದ್ದ. ಅವಾಗ ಭರತ ಚಕ್ರವರ್ತಿ ಆಸ್ಥಾನ ಕೂಡ ಯಾವುದರಿಂದ ರಚನೆ ಆಗಿತ್ತಂದ್ರ ನವರತ್ನಗಳಿಂದ ಮತ್ತು ಹೇಮನಿಂದ ಅಂದ್ರ ಬಂಗಾರದಿಂದ ರಚನೆ ಆಗಿತ್ತು ಅನ್ನೋದನ್ನಿಲ್ಲೇ ಪ್ರಮುಖವಾಗಿ ನೋಡ್ಬೇಕು. ಇದರಿಂದ ನಾವು ಏನ್ ತಿಳ್ಕೊಬೇಕಂದ್ರ ಆ ಭರತ ಚಕ್ರವರ್ತಿಯ ಹತ್ರ ಬಹಳ ಸ್ತ್ರೀ ಸಂಪತ್ತಿತ್ತು ಎನ್ನುವಂತ ವಿಷಯವನ್ನು ಕೂಡ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ತಿಳ್ಕೋಬೇಕು. ಇನ್ನು ನೋಡ್ರಿ, ಒಟ್ಟಾರೆಯಾಗಿ ನವರತ್ನ ಹೇಮ ನಿರ್ಮಿತ ವೇಣಿಪಾಸ್ಥಾನ ಆಯ್ತು. ಭವನದಳ ರಾಜರತ್ನ ಚವಿವಡೆ ದೆಸೆದನು.
ಅವಾಗ ಭವನದಲ್ಲಿ ರಾಜರತ್ನದಲ್ಲಿ ರತ್ನದಂತಿದ್ದಂತಹ ದೊರೆ ತನ್ನ ದೊರೆಗೆ ರಾಜರತ್ನ ಅಂತ ಕರೀತಾ ಇದ್ದಾನೆ. ತನ್ನ ಭರತ ಚಕ್ರವರ್ತಿ ರಾಜರತ್ನದಂತೆ ಇದ್ದನು ಎನ್ನುವಂತ ಮಾತನ್ನು ಹೇಳ್ತಾನೆ. ಅವಾಗ ಭವನದಲ್ಲಿ ರಾಜರತ್ನ ಅಂದ್ರೆ ಭರತ ಚಕ್ರವರ್ತಿ ದೊರೆ ಛವಿವೆಡೆದೆಸೆದನು. ಛವಿವೆಡೆದೆಸೆದನಂದ್ರ ಛವಿವೆಡೆದೆಸೆಯುವುದು ಅಂದ್ರ ಶೋಭಿಸುವುದು. ಛವಿ ಎಡೆದೆಸೆಯುವುದು ಅಂದ್ರ ಶೋಭಿಸುವುದು. ಅವಾಗ ಭವನದಲ್ಲಿ ರಾಜರತ್ನ ಅಂದ್ರೆ ದೊರೆ ಯಾವ ತರನಾಗಿ ಛವಿ ಎಡೆದೆಸೆದಂದ್ರ ಯಾವ ತರನಾಗಿ ಶೋಭಿಸ್ತಿದ್ದ ಅಂದ್ರೆ ಅದಕ್ಕೊಂದು ಉದಾಹರಣೆಯನ್ನು ಮುಂದೆ ಕೊಡ್ತಾ ಇದ್ದಾನೆ. ಇಷ್ಟು ಗೊತ್ತಾಯ್ತಲ್ಲ ನೋಡ್ರಿ. ಭವನದಲ್ಲಿ ರಾಜರತ್ನನು ಯಾವ ತರನಾಗಿ ಶೋಭಿಸ್ತಿದ್ದಂದ್ರ ರತ್ನ ಪುಷ್ಪಕಗಳು ದಿವಿಜೇಂದ್ರ ನೊಪ್ಪುವಂತೆ. ಅವಾಗ ದಿವಿಜೇಂದ್ರ ಅಂದ್ರೆ ಯಾರಿಲ್ಲಿ ಇಂದ್ರದೇವ. ಇಂದ್ರ ತನ್ನ ಇಂದ್ರ ಲೋಕದಲ್ಲಿ ರತ್ನ ಪುಷ್ಪಕ ಎನ್ನುವಂತಹ ಇಂದ್ರನ ಸಿಂಹಾಸನ ಹೆಸರೇನು? ರತ್ನ ಪುಷ್ಪಕ ಎನ್ನುವಂತಹ ಸಿಂಹಾಸನ. ಅವಾಗ ರತ್ನ ಪುಷ್ಪಕದ ಮೇಲೆ ಕುಳಿತುಕೊಂಡು ಇಂದ್ರ ಯಾವ ತರನಾಗಿ ಶೋಭಿಸುತ್ತದಲ್ಲ ಅವನಿಗೆ ಒಪ್ಪುವ ಹಾಗೆ ಅಂದ್ರೆ ಅವನಿಗೆ ಹೋಲುವ ಹಾಗೆ ಈ ಭವನದಲ್ಲಿ ರಾಜರತ್ನ ಅಂದ್ರ ಭರತ ಚಕ್ರವರ್ತಿ ದೊರೆಯು ಆ ದಿವಿಜೇಂದ್ರನಂತೆ ಅಂದ್ರೆ ಇಂದ್ರನಂತೆ ಶೋಭಿಸುತ್ತಿದ್ದನು ಎನ್ನುವಂತಹ ಮಾತನ್ನೆಲ್ಲ ಏನ್ ಮಾಡ್ತಾನೆ ರತ್ನಾಕರ ವರ್ಣಿದ್ದವನು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾನೆ. ಅರ್ಥ ಆಯ್ತು ಅಂತ ತಿಳ್ಕೊತಾನೆ. ಇಲ್ಲಾದ್ರೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡ್ರಿ. ಭವನದೊಳ ರಾಜರತ್ನನು ಛವಿವೆಡೆದೆಸೆದನು ಅಂದ್ರ ಯಾವ ತರನಾಗಿ ಶೋಭಿಸ್ತಿದ್ದಂದ್ರ ಆ ಇಂದ್ರ ಲೋಕದಲ್ಲಿ ಏನ ರತ್ನ ಪುಷ್ಪಕ ಎನ್ನುವಂತ ಒಂದು ಸಿಂಹಾಸನ ಇತ್ತಲ್ಲ ಆ ಸಿಂಹಾಸನ ಮೇಲೆ ಕುಳಿತಾಗ ಯಾವ ತರನಾಗಿ ಇಂದ್ರ ಶೋಭಿಸ್ತಿದ್ದಲ್ಲ. ಎಲ್ಲರಿಗೂ ಸರ್ವೇ ಸಾಮಾನ್ಯ ಗೊತ್ತಿದೆ. ಇಂದ್ರ ಬಹಳ ವೈಭವಪೂರಿತವಾಗಿ ಬಹಳ ಶ್ರೀಮಂತಿಕೆಯ ರಾಜ್ಯಭಾರವನ್ನ ನಡೆಸ್ತಿದ್ದ ಅನ್ನೋದು ಗೊತ್ತಿದೆ. ಅವಾಗ ಅವನ ಆಸ್ಥಾನ ಎಲ್ಲರಿಗೂ ಆಕರ್ಷಣೀಯ ಆಗಿತ್ತು. ಎಲ್ಲರ ಮಧ್ಯದಲ್ಲಿ ಇಂದ್ರ ದೇವ್ ಬಹಳ ಆಕರ್ಷಣೆಯಾಗಿದ್ದ, ಬಹಳ ಶೋಭಿಸ್ತಿದ್ದ. ಅವಾಗ ಅವನಿಗೆ ನೊಪ್ಪುವಂತ ಅಂದ್ರ ಅವನಿಗೆ ಹೋಲುವಂತೆ ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ದಿವಿಜೇಂದ್ರ ನೊಪ್ಪುವಂತ ಅಂದ್ರ ನೊಪ್ಪುವಂತೆ ದೊಳು ಅಂದ್ರ ದಲ್ಲಿ ಅಂದ್ರೆ ಭವನದಲ್ಲಿ ಏನಾಗಿದ್ದ ನಮ್ಮ ಭರತ ಚಕ್ರವರ್ತಿ ಶೋಭಾಮಾಯನವಾಗಿ ಇದ್ದ ಎನ್ನುವಂತ ಮಾತನಲ್ಲಿ ಏನ್ ಮಾಡ್ತಾನೆ ರತ್ನಾಕರ ವರ್ಣಿದ್ದವನು ಇಷ್ಟುವಂತ ಕೆಲಸ ಮಾಡ್ತಾ ಇದ್ದಾನೆ ನೋಡ್ರಿ. ಯಾವ ತರನಾಗಿ ಅಂದ್ರೆ ಇವು ಒಂದಿನ ಆಯ್ತಲ್ಲ ಭವನದೊಳ ರಾಜರತ್ನ ಅಂದ್ರ ಭವನದಲ್ಲಿ ಯಾವ ತರನಾಗಿ ಶೋಭಿಸುತ್ತಿದ್ದನೋ ಇಂದ್ರನು ತನ್ನ ರತ್ನ ಪುಷ್ಪಕ ಸಿಂಹಾಸನದ ಮೇಲೆ ಕುಳಿತಾಗ ಯಾವ ತರನಾಗಿ ಶೋಭಿಸ್ತಿದ್ದಲ್ಲ ಅದರಂತೆ ಆ ನೊಪ್ಪು ಅಂತಂದ್ರ ಅದಕ್ಕೆ ಹೋಲಿಕೆ ಆಗುವಂತೆ ಇವನು ಭವನದಲ್ಲೇ ಎಲ್ಲರಿಗೂ ಆಕರ್ಷಣೀಯವಾಗುವಂತೆ ಏನಾಗ್ತಿದ್ದ ಶೋಭಿಸ್ತಿದ್ದ ಎನ್ನುವಂತಹ ಮಾತನಲ್ಲಿ ರತ್ನಾಕರ ವರ್ಣಿದ್ದವನು ತಿಳಿಸ್ತಾ ಇದ್ದಾನೆ. ಇಷ್ಟು ಗೊತ್ತಾಯ್ತಿಲ್ಲ. 6ನೇ ಪ್ಯಾರಾಗ್ರಾಫ್ ಗೊತ್ತಾಯ್ತು. ಇನ್ನ 7ನೇ ಪ್ಯಾರಾಗ್ರಾಫ್ ನೋಡ್ರಿ. ತರತರವಿಡಿದು ಢಾಳುಸುತ್ತಿಹ ದೀರ್ಘ ಚಾಮರಗಳ ಸಾಳೋಳೆಸೆದನು ಹರಿವ ಬೇಳುಮಿಳೋಳ್ ತೋರಿ ಮರಸುವ ಚಂದಿರನು ಭಾಸ್ಕರನು ಎಂಬಂತೆ. ಅವ ಮತ್ತೆ ಇಲ್ಲಿ ಈಗ ಅವನ ಆಸ್ಥಾನದ ವರ್ಣನೆ ಆಯ್ತು, ಅವನ ಭವನದಲ್ಲಿ ಹೇಗೆ ಶೋಭಿಸ್ತಿದ್ದ ಎಲ್ಲವೂ ಕೂಡ ವರ್ಣನೆ ಆಯ್ತು. ಈಗ ಮುಂದೆ ಹೋಗಿ ಬಹಳ ಮತ್ತೆ ಪ್ರಕೃತಿಗೆ ಹೋಲಿಕೆ ಮಾಡಿಯೂ ಕೂಡ ತನ್ನ ಭರತ ಚಕ್ರವರ್ತಿಯನ್ನ ರತ್ನಾಕರ ವರ್ಣಿಯಿಂದ ಅವನು ಹೋಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ. ಅವಾಗ ಯಾವ ತರನಾಗಿ ಮಾಡಿಸ್ತಾ ಇದ್ದಾನೆ? ತರತರ ಬಿಡಿದು ದಾಳಿಸುತ್ತಿರ ದೀರ್ಘ ಚಾಮರಗಳ. ಆಗ ತರತರ ಬಿಡಿದು ತರತರ ಅಂದ್ರ ಭಿನ್ನವಾಗಿ ವಿಧವಾಗಿ ವಿಡಿದಂದ್ರ ಬೆಳೆದ ವಿಭಿನ್ನವಾಗಿ ತರತರವಾಗಿ ಬೆಳೆದ ಢಾಳಿಸುತ್ತಿಹ ಅಂದ್ರ ಬಹಳಷ್ಟ ಎತ್ತರವಾಗಿ ದೀರ್ಘ ಚಾಮರಗಳ ಸಾಲೋಳ್ ಎಸೆದನು. ಅವಾಗ ಬಹಳ ಎತ್ತರವಾಗಿ ಬೆಳೆದಂತಹ ಮರಗಳು ಇದ್ದಿರ್ತಾವಲ್ಲ ಆ ಮರಗಳ ಮಧ್ಯದಲ್ಲಿ ನೋಡ್ರಿ ತರತರ ಬಿಡಿದು ಢಾಳಿಸುತ್ತಿಹ ದೀರ್ಘ ಚಾಮರಗಳ ಸಾಲೋಳ್ ಎಸೆದನು. ಅವಾಗ ಇಲ್ಲಿ ಸ್ವಲ್ಪ ಲಕ್ಷ ಕೊಡ್ರಿ. ತರತರ ಬಿಡುದು ಅಂದ್ರ ಭಿನ್ನವಾಗಿ ಬೆಳೆದ ಢಾಳುಸುತ್ತಿಹ ಅಂದ್ರ ದಟ್ಟವಾಗಿ ಅಂತ ಬರ್ತದ. ದಟ್ಟವಾಗಿ ದೀರ್ಘವಾಗಿ ಎತ್ತರವಾಗಿ
ಚಾಮರಗಳ ಸಾಳು ಎಸೆದನು. ಅಂದ್ರ ತರತರದ ಮರಗಳು ಬೆಳೆದು ನಿಂತಿವೆಲ್ಲ, ಅವು ಬಹಳಷ್ಟು ದಟ್ಟವಾಗಿ ಮತ್ತು ಬಹಳಷ್ಟು ಎತ್ತರವಾಗಿ ಬೆಳೆದು ನಿಂತಿವೆ. ನೆಕ್ಸ್ಟ್ ಚಾಮರಗಳು ಅಂದ್ರ ಒಂದು ಮರಗಳ ಸಾಲು. ಆ ಮರಗಳ ಸಾಲಿನಲ್ಲಿ ಏನಾಗ್ತಾ ಇದೆ ಅಂದ್ರ ಸೂರ್ಯ ಏನಾಗ್ತಂದ್ರ ಸ್ವಲ್ಪ ಸ್ವಲ್ಪ ಕಾಣಿಸ್ತಿರ್ತಾನಲ್ಲ, ಅವ ಸ್ವಲ್ಪ ಸ್ವಲ್ಪ ಕಾಣಿಸಿದಾಗ ಆ ಸೂರ್ಯ ಬಹಳಷ್ಟ ಶುಭ್ರವಾಗಿ ಪ್ರಕಾಶಮಾನವಾಗಿ ಕಾಣಿಸ್ತಿರ್ತಾನೆ. ಅವಾಗ ಆಕರ್ಷಣೀಯವಾಗಿ ಸ್ವಲ್ಪ ಕಾಣಿಸ್ತಿರ್ತಾನೆ ಅಂದ್ರೆ ಆಕರ್ಷಣೀಯವಾಗಿ ಕಾಣಿಸ್ತಿರ್ತಾನಲ್ಲ, ಹಾಗೆ ಏನಾಗ್ತಾ ಇದೆ ಅಂದ್ರ ಎಲ್ಲರಲ್ಲಿಯೂ ಕೂಡ ಏನಾಗ್ತಾ ಇದೆ ಅಂದ್ರೆ ಭರತ ಚಕ್ರವರ್ತಿ ಬಹಳಷ್ಟ ಆಕರ್ಷಣೀಯವಾಗಿ ಕಾಣಿಸ್ತಾ ಇದ್ದಾನೆ ಎನ್ನುವಂತ ಮಾತನ್ನಿಲ್ಲಿ ಏನ್ ಮಾಡ್ತಾ ಇದ್ದಾನೆ, ಒಂದು ಪ್ರಕೃತಿದತ್ತವಾಗಿ ಉದಾಹರಣೆಯೊಂದಿಗೆ ವರ್ಣನೆ ಮಾಡುವಂತ ಕೆಲಸ ರತ್ನಾಕರ ವರ್ಣಿದವನು ಮಾಡ್ತಾ ಇದ್ದಾನೆ. ಮತ್ತೊಂದು ಸ್ವಲ್ಪ ನಿಮ್ಗೆ ಗೊಂದಲ ಆಗ್ತಾ ಇದ್ರ ಮತ್ತೊಂದು ನೋಡ್ರಿ, ತರತರವಿಡಿದು ಢಾಳಿಸುತ್ತಿನ ದೀರ್ಘ ಅಂದ್ರ ವಿಭಿನ್ನವಾಗಿ ಬೆಳೆದಂತಹ, ಢಾಳಿಸುತ್ತ ಅಂದ್ರ ದಟ್ಟವಾಗಿ ಇದ್ದಂತಹ, ದೀರ್ಘವಾಗಿ ಎತ್ತರವಾಗಿ ಬೆಳೆದು ನಿಂತಹ ಚಾಮರಗಳ ಸಾಲು ಎಸೆದನು. ಅವಾಗ ಬಹಳಷ್ಟು ಮರಗಳ ಸಾಲುಗಳೇನಿವಲ್ಲ, ದಟ್ಟವಾಗಿ ಎತ್ತರವಾಗಿ ಬೆಳೆದು ನಿಂತಹ ಮರಗಳ ಸಾಲುಗಳೇನಿವಲ್ಲ, ಆ ಸಾಲುಗಳ ಮಧ್ಯದಲ್ಲಿ ಏನಾಗ್ತಾ ಇದ್ದಾನೆ, ಸೂರ್ಯ ಒಮ್ಮಿಗೆಲೆ ಕಾಣಿಸ್ತಾನಲ್ಲ, ಬಹಳ ಆಕರ್ಷಣೀಯವಾಗಿ ಕಾಣಿಸ್ತಾನಲ್ಲ, ಹಾಗೆ ಇಲ್ಲಿ ಭರತ ಚಕ್ರವರ್ತಿಯು ಬಹಳಷ್ಟು ಜನ ಇದ್ದಾರೆ ಆಸ್ಥಾನದಲ್ಲಿ, ಆದರೆ ಸೂರ್ಯನಂತ ಅವನೊಬ್ಬನೇ ಏನಾಗ್ತದೆ ಅಂದ್ರೆ ಎಲ್ಲರಿಗೂ ಆಕರ್ಷಣೆ ಅನಿಸ್ತಾ ಇದ್ದಾನೆ, ಅಷ್ಟೊಂದು ಅವನು ವೈಭವಪೂರಿತವಾಗಿ ಕಾಣಿಸುತ್ತಿದ್ದಾನೆ ಎನ್ನುವಂತ ಮಾತಲ್ಲಿ ಏನ್ ಮಾಡ್ತಾ ಇದ್ದಾನೆ, ರತ್ನಾಕರ ವರ್ಣಿ ತಿಳಿಸಿಕೊಡುವಂತ ಕೆಲಸ ಮಾಡ್ತಾ ಇದ್ದಾನೆ. ಅರ್ಥ ಆಯ್ತು. ವಿಭಿನ್ನವಾಗಿ ಬಹಳಷ್ಟು ದಟ್ಟವಾಗಿ ಬಹಳಷ್ಟು ಎತ್ತರವಾಗಿ ದೀರ್ಘವಾದ ಎತ್ತರವಾಗಿ ಬೆಳೆದು ನಿಂತಹ ಮರಗಳ ಸಾಲುಗಳ ಮಧ್ಯದಲ್ಲಿ ಒಮ್ಮೆಲೆ ಸೂರ್ಯನ ಬೆಳಕು ಯಾವಾಗ ಒಮ್ಮೆಲೆ ಕಾಣಿಸ್ತದಲ್ಲ, ಸೂರ್ಯನು ಒಮ್ಮೆಲೆ ಕಾಣಿಸ್ತಾನಲ್ಲ, ಹಾಗೆ ಅವಾಗ ಒಮ್ಮೆಲೆ ಕಾಣಿಸಿದಾಗ ಯಾವ ತರನಾಗಿ ಆಕರ್ಷಣೀಯವಾಗಿ ಸೂರ್ಯ ಕಾಣ್ತಾನಲ್ಲ, ಹಾಗೆ ಭರತ ಚಕ್ರವರ್ತಿ ಆಕರ್ಷಣೀಯವಾಗಿ ಕಾಣಿಸುತ್ತಿದ್ದಾನೆ. ಹರಿವ ಬೇಳುಗಳು ತೋರಿ ಮರಸುವ ಚಂದ್ರನೋ ಭಾಸ್ಕರನೋ ಎಂಬಂತೆ. ಅವಾಗ ಹರಿವ ಬೇಳ್ಮುಗಿಲ, ಅವಾಗ ಹರಿವ ಅಂದ್ರ ಸಾಗುತ್ತಿರುವ ಬಿಳಿಯ ಬಣ್ಣದ ಮೋಡಗಳು. ಅವಾಗ ಏನ್ ಬಿಳಿಯ ಬಣ್ಣದ ಮೋಡಗಳು ಸಾಕ್ತಿರ್ತಾವಲ್ಲ, ಅವಾಗ ತೋರಿ ಮರೆಸುವ ಅಂದ್ರ ತೋರುವುದಂದ್ರ ಕಾಣಿಸುವುದು, ಮರೆಸುವ ಅಂದ್ರ ಮತ್ತೆ ಮರೆಯಾಗುವುದು. ನೋಡ್ರಿ ಇದನ್ನ ಮತ್ತೆ ಯಾವ ತರ ನೀವು ಹೋಲಿಕೆ ಮಾಡಿದಂದ್ರ, ಬಿಳಿ ಬಣ್ಣದ ಮೋಡಗಳು ಸಾಕ್ತಾ ಇರ್ತಾವ. ಬಿಳಿ ಬಣ್ಣದ ಮೋಡಗಳು ಸಾಕ್ತಾ ಇದ್ದಾಗ ಆ ಮಧ್ಯದಲ್ಲಿ ಕೆಲವೊಮ್ಮೆ ಸೂರ್ಯ ಚಂದ್ರ ಏನಾಗ್ತಾರೆ ಅಂದ್ರ ಪ್ರಕಟಗೊಳ್ತಿರ್ತಾರೆ, ಮತ್ತೆ ಮರೆ ಆಗ್ತಿರ್ತಾರೆ. ತೋರುವುದಂದ್ರೆ ಅಲ್ಲಿ ಸೂರ್ಯ ಚಂದ್ರ ಕೆಲವೊಮ್ಮೆ ಕಾಣ್ತಿರ್ತಾರೆ, ಮತ್ತೆ ಕೆಲವೊಮ್ಮೆ ಮರೆ ಆಗ್ತಿರ್ತಾರೆ. ಮೋಡಗಳಲ್ಲಿ ಮರೆ ಆಗ್ತಿರ್ತಾರೆ. ಸ್ವಲ್ಪ ಮೋಡಗಳ ಮಧ್ಯಭಾಗದಲ್ಲಿ ಸೂರ್ಯ ಚಂದ್ರ ಕೆಲವೊಮ್ಮೆ ಕಾಣ್ತಿರ್ತಾರೆ, ಮತ್ತೆ ಮರೆ ಆಗ್ತಿರ್ತಾರೆ. ಇಂಥ ದೃಶ್ಯವನ್ನು ನೀವು ನಿಸರ್ಗದಲ್ಲಿ ನೋಡಿರಬಹುದು. ಬಿಳಿ ಬಣ್ಣದ ಬೇಳ್ಮುಗಿಲು ಅಂದ್ರ ಹರಿಯುವ ಬೇಳ್ಮುಗಳು ಅಂದ್ರ ಚಲಿಸ್ತಾ ಇರುವಂತಹ ಬಿಳಿ ಬಣ್ಣದ ಮೋಡಗಳ ಮಧ್ಯದಲ್ಲಿ ಕೆಲವೊಮ್ಮೆ ಸೂರ್ಯ ಚಂದ್ರರು, ಅವಾಗ ಚಂದ್ರನೋ ಭಾಸ್ಕರನೋ ಎಂಬಂತೆ ಅಂದ್ರ ಸೂರ್ಯ ಚಂದ್ರರು ಕೆಲವೊಮ್ಮೆ ಕಾಣಿಸ್ತಿರ್ತಾರಲ್ಲ, ಅವಾಗ ಕಾಣಿಸಿದಾಗ ಅವಾಗ ಕೆಳಗ್ ನಿಂತ ನಾವು ನೋಡುವಾಗ ಅವು ಬಹಳ ಚೆನ್ನಾಗಿ ಕಾಣಿಸ್ತಿರ್ತವೆ, ಬಹಳ ಚೆನ್ನಾಗಿ ಕಾಣಿಸ್ತಿರ್ತಾವಲ್ಲ. ಆ ತರನಾಗಿ ಇಲ್ಲಿ ಭರತ ಚಕ್ರವರ್ತಿಯು ಏನಾಗ್ತಾ ಇದ್ದಾನೆ, ಎಲ್ಲರಿಗೂ ಆಕರ್ಷಣೀಯವಾಗಿ ಕಾಣಿಸುತ್ತಿದ್ದಾನೆ ಎನ್ನುವಂತ ಮಾತನ್ನೇ ತಿಳಿಸಿಕೊಡ್ತಾ ಇದ್ದಾರೆ. ಅವಾಗ ಕೊನೆಯ ಪ್ಯಾರಾಗ್ರಾಫ್ ನೋಡ್ರೆ, ಅಂಬುಜವೆಲ್ಲವೂ ರವಿಯ ನೋಲ್ಪಂತೆ, ನೀಲಾಂಬುಜ ನೋಲ್ಪಂತೆ ಶಶಿಯ ತುಂಬಿದ ಸಭೆಯೆಲ್ಲ ರೂಪನ ನೋಡುವ ಮಿಕ್ಕ ಹಂಬಲ ಬರೆದಿದ್ದು ಲಲ್ಲಿ ಎನ್ನುವಂತ ಮಾತನಲ್ಲೇ ತಿಳಿಸ್ತಾ ಇದ್ದಾನೆ. ಅವಾಗ ಅಂಬುಜ ಅಂದ್ರ ತಾವರೆ ಹೂ, ತಾವರೆ ಹೂ ಎಲ್ಲವೂ ರವಿಯ ನೋಲ್ಪಂತೆ. ಅವಾಗ ಎಲ್ಲಾ ತಾವರೆ ಹೂಗಳಿಗೆ ಸೂರ್ಯನನ್ನ ನೋಡುವಂತ ಆಸೆ ಇದ್ದಿರ್ತದೆ. ಅಂದ್ರೆ ಇಲ್ಲಿ ವರ್ಣನೆ ಏನ್ ಮಾಡ್ತಾ ಇದ್ದಾರೆ, ತಾವರೆ ಹೂಗಳು ಸೂರ್ಯನನ್ನೇ ನೋಡುವಂತೆ, ನೀಲಾಂಬುಜ ನೈದಿಲೆ ನೋಡ್ಪಂತೆ ಶಶಿಯ ಅಂದ್ರ ಚಂದ್ರ, ಅವಾಗ ನೈದಿಲೆ ಚಂದ್ರನನ್ನು ನೋಡುವಂತೆ, ತಾವರೆ ಸೂರ್ಯನನ್ನು ನೋಡುವಂತೆ. ತಾವರೆ ಹೂಗಳು ಒಂದೇ ಸವನೆ ಯಾವ ದಿಕ್ಕಿನಡೆಗೆ ಇರುತ್ತವೆ, ಅವು ಸೂರ್ಯನ ದಿಕ್ಕಿನಡೆಗೆನ ಇರುತ್ತವೆ. ತಾವರೆ ಹೂಗಳು ಯಾವ ಕಡೆಗೆ ಬಾಗಿರ್ತಾವ ಅಂದ್ರ ಸೂರ್ಯನ ಯಾವ ಕಡೆಗೆ ಇದ್ದಿರ್ತಾವಲ್ಲ ಆ ಕಡೆಗೆ. ಅವಾಗ ಒಂದೇ ಸವನೆ ತಾವರೆ ಹೂಗಳು ಯಾವ್ದನ್ನಾಗಿ ಸೂರ್ಯನನ್ನೇ ನೋಡ್ತಾ ಇರ್ತಾವಲ್ಲ, ಮತ್ತೆ ನೈದಿಲೆಗಳು ಚಂದ್ರನನ್ನೇ ನೋಡ್ತಾ ಇರ್ತಾವಲ್ಲ, ಹಾಗೆ ಆ ಸ್ಥಾನದಲ್ಲಿ ತುಂಬಿದಂತ ಎಲ್ಲಾ ಜನರು ಯಾರನ್ನೇ ನೋಡ್ತಾ ಇದ್ರಂದ್ರ ಭರತ ಚಕ್ರವರ್ತಿಯನ್ನೇ ನೋಡ್ತಾ ಇದ್ರು. ಅವನ್ನ ನೋಡ್ತಾ ನೋಡ್ತಾ ಮಿಕ್ಕ ಹಂಬಲವೆಲ್ಲವನ್ನ ಮರೆತು ಬಿಟ್ಟಿದ್ರು. ಮಿಕ್ಕಿದಂತ ಆಸೆ ಆಕಾಂಕ್ಷೆ ಆಸಕ್ತಿ ಎಲ್ಲವನ್ನ
ಮರೆತು ಬಿಟ್ಟಿದ್ರು. ಅಷ್ಟೊಂದು ಆಕರ್ಷಣವಾಗಿ ಭರತ ಚಕ್ರವರ್ತಿ ಇದ್ದವನು ಕಾಣಿಸುತ್ತಿದ್ದ ಎನ್ನುವಂತ ಮಾತನ್ನಿಲ್ಲೇ ಏನ್ ಮಾಡ್ತದಾನೆ, ರತ್ನಾಕರ ವರ್ಣಿ ಇದ್ದವನು ತಿಳಿಸಿಕೊಡುವಂತ ಕೆಲಸವನ್ನ ಮಾಡ್ತಾನೆ. ಒಟ್ಟಾರೆಯಾಗಿ ಬಹಳಷ್ಟು ಏನ್ ಮಾಡಿದಲ್ಲಿ ಅತಿಯಾದ ವರ್ಣನೆಯನ್ನ ಭರತ ಚಕ್ರವರ್ತಿಯ ಕುರಿತಾಗಿ ರತ್ನಾಕರ ವರ್ಣಿ ಇದ್ದವನು ಮಾಡಿದ್ದಾನೆ ಎನ್ನುವುದನ್ನು ನಾವು ನೋಡಬಹುದು. ಮತ್ತೆ ನೋಡ್ರಿ, ಅಂಬುಜವೆಲ್ಲವೂ ಅಂದ್ರೆ ತಾವರೆ ಹೂ ಎಲ್ಲವೂ ಸೂರ್ಯನನ್ನೇ ನೋಡುವಂತೆ, ಚಂದ್ರನನ್ನ ನೋಡುವಂತೆ, ನೈದಿಲೆ ಎಲ್ಲವೂ ಚಂದ್ರನನ್ನೇ ನೋಡುವಂತೆ ತುಂಬಿದ ಆಸ್ಥಾನದಲ್ಲಿ ತುಂಬಿದಂತ ಜನ ಎಲ್ಲರೂ ಏನ್ ಮಾಡ್ತಾ ಇದ್ರು ಅಂದ್ರ ಆ ಭರತ ಚಕ್ರವರ್ತಿಯನ್ನೇ ನೋಡ್ತಾ ಇದ್ರು. ಅಷ್ಟೊಂದು ಏನಾಗಿದೆ ಅಂದ್ರ ದೈಹಿಕವಾಗಿ ಸದೃಢವಾಗಿದ್ದ, ಮೈ ಮೇಲೆ ಬೆಳೆ ಬಾಳುವಂತಹ ಎಲ್ಲ ವಸ್ತುಗಳನ್ನು ಹಾಕಿಕೊಂಡಿದ್ದ, ತಲೆ ಮೇಲೆ ಕಿರೀಟಿದ್ದು ಬಹಳಷ್ಟು ಶೋಭನೀಯವಾಗಿ ಕಾಣಿಸ್ತಿದ್ದ, ಆಕರ್ಷಣೀಯವಾಗಿ ಕಾಣಿಸ್ತಿದ್ದ ಎನ್ನುವಂತಹ ಮಾತನ್ನ ಹೇಳ್ತಾ ಎಲ್ಲ ಆಸ್ಥಾನ ಜನರು ಅವನನ್ನೇ ನೋಡ್ತಾ ಇದ್ರು ಎನ್ನುವಂತ ಮಾತನ್ನ ಇಲ್ಲಿ ತಿಳಿಸ್ತಾರೆ. ಇಷ್ಟು ಏನ್ ಮಾಡಿದಾನಂದ್ರ ರತ್ನಾಕರ ವರ್ಣಿದ್ದವನು ಭರತ ಚಕ್ರವರ್ತಿ ಕುರಿತಾಗಿ ವರ್ಣನೆಯನ್ನ ಮಾಡಿದ್ದಾನೆ. ಇನ್ನು ಇವತ್ತು ನಾವು ನೋಡಿದಂತ ಅಂಶಗಳನ್ನು ಸ್ವಲ್ಪದರಲ್ಲಿ ಮೆಲುಕು ಹಾಕ್ಬೇಕಾದ್ರೆ ನೋಡ್ರಿ, 5ನೇ ಪ್ಯಾರಾಗ್ರಾಫ್ನಲ್ಲಿ ಯಾವ ತರನಾಗಿ ರಾಜ ಇದ್ದವನು ಬೆಳಿಗ್ಗೆ ಎದ್ದು ದೇವರ ಪೂಜೆಯನ್ನ ಮಾಡಿ ಆಸ್ಥಾನಕ್ಕೆ ಬಂದು ಕುಳಿತು ರಾಜ್ಯಭಾರವನ್ನ ಮಾಡ್ತಿದ್ದಾಗ ಬಹಳ ಒಳ್ಳೆತನಾಗಿ ಆಕರ್ಷಣೀಯವಾಗಿ ಕಾಣ್ತಿದ್ದ. 6ನೇ ಪ್ಯಾರಾಗ್ರಾಫ್ನಲ್ಲಿ ಅವನ ಆಸ್ಥಾನ ಏನಾಗಿತ್ತಂದ್ರೆ ನವರತ್ನಗಳಿಂದ ಮತ್ತು ಬಂಗಾರದಿಂದ ರಚನೆ ಆಗಿತ್ತು. ಭವನದಲ್ಲಿ ಅವನು ಕುಳಿತುಕೊಂಡಾಗ ಯಾವ ತೆರನಾಗಿ ಶೋಭಿಸ್ತಿದ್ದ ಅಂದ್ರ ಇಂದ್ರಲೋಕದಲ್ಲೇ ರತ್ನ ಪುಷ್ಪಕ ಸಿಂಹಾಸನದ ಮೇಲೆ ಇಂದ್ರ ಕುಳಿತಾಗ ಯಾವ ತರನಾಗಿ ಶೋಭಿಸ್ತದಲ್ಲ, ಇಂದ್ರ ದೇವನಂತೆ ಭರತ ಚಕ್ರವರ್ತಿ ಶೋಭಿಸ್ತಿದ್ದ ಎನ್ನುವುದನ್ನು ಹೇಳಿದ. ನೆಕ್ಸ್ಟ್ ಅದನ್ನ 7ನೇ ಪ್ಯಾರಾಗ್ರಾಫ್ನಲ್ಲಿ ಪರಿಸರಕ್ಕೂ ಕೂಡ ವರ್ಣನೆ ಮಾಡಿ ಅವನನ್ನ ವರ್ಣಿಸುವಂತ ಪ್ರಯತ್ನವನ್ನ ಮಾಡಿದ. ಕೊನೆಯದಾಗಿ ತಾವರೆ ಸೂರ್ಯನನ್ನು ನೋಡುವಂತೆ, ನೈದಿಲೆ ಚಂದ್ರನನ್ನು ನೋಡುವಂತೆ ಆಸ್ಥಾನದಲ್ಲಿ ಇದ್ದಂತ ಜನ ಎಲ್ಲರೂ ಆ ಭರತ ಚಕ್ರವರ್ತಿಯನ್ನೇ ನೋಡ್ತಾ ಇದ್ರು ಅನ್ನುವಂತ ಮಾತನ್ನು ಹೇಳಿ ಎಷ್ಟೊಂದು ವರ್ಣನೆಯನ್ನ ರತ್ನಾಕರ ವರ್ಣಿ ಇದ್ದವನು ಭರತ ಚಕ್ರವರ್ತಿ ಕುರಿತಾಗಿ ಮಾಡಿದ್ದಾನೆ. ಇಷ್ಟು ಆತ್ಮೀಯ ವಿದ್ಯಾರ್ಥಿಗಳೇ 3ನೇ ಪದ್ಯಭಾಗ ಸಿರಿಯ ನಿನ್ನೇನು ಬನ್ನಿಪೇನು ಅಂತ ಪದ್ಯಭಾಗ. ಇದು ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಪೇಕ್ಷೆ ಇಟ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂತಹ ನೀವು ಸಾರಾಂಶವನ್ನ ಬರೆದು ಪ್ರಶ್ನೆಗಳಿಗೆ ಉತ್ತರಿಸುವಂತ ಪ್ರಯತ್ನವನ್ನ ಮಾಡ್ರಿ. ಇಲ್ಲಿಗೆ ಈ ಪದ್ಯ ಮುಗಿತದ. ಇದರೊಂದಿಗೆ ಈ ಅವಧಿಯನ್ನ ಕೊನೆಗೊಳಿಸಿ ಮತ್ತೆ ಮುಂದಿನ ವಿಷಯದೊಂದಿಗೆ ಮುಂದಿನ ಅವಧಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.